ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನಲ್ಲಿ ರಣಭೀಕರ ಅಪಘಾತ ಸಂಭವಿಸಿದೆ. ಅಂತ್ಯ ಸಂಸ್ಕಾರಕ್ಕೆಂದು ತೆರಳುತ್ತಾ ಇದ್ದ ಒಂದೇ ಕುಟುಂಬದ 4 ಸಾವನ್ನಪ್ಪಿದ್ದಾರೆ. ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನಲ್ಲಿ ಒಂದು ಭೀಕರ ಅಪಘಾತ ಸಂಭವಿಸಿರುವಂಥದ್ದು. ವೇಗವಾಗಿ ಬಂದಂತ ಕೆಎಸ್ಆರ್ಟಿಸಿ ಐರಾವತ ಬಸ್ ಕಾರಿಗೆ ಡಿಕ್ಕಿ ಹೊಡೆದಿದೆ. ಭೀಕರ ಅಪಘಾತದಲ್ಲಿ ಕಾರ್ನಲ್ಲಿದ್ದಂತಹ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮಂಡ್ಯ ತಾಲೂಕು ತೂಬಿನಕೆರೆ ಎಕ್ಸಿಟ್ ಬಳಿ ಈ ದಾರುಣವಾದಂತಹ ಘಟನೆ ನಡೆದಿದೆ. ಎಕ್ಸಿಟ್ ಆಗುವಂತಹ ಸಂದರ್ಭದಲ್ಲಿ ಕಾರು ಚಾಲಕನಿಗೆ ಗೊಂದಲ ಆಗಿದೆ. ಅದೇ ಗೊಂದಲದಿಂದ ಮತ್ತೆ ಎಕ್ಸ್‌ಪ್ರೆಸ್ ವೇಗೆ ತಿರುಗೋದಕ್ಕೆ ಕಾರನ್ನ ತಿರುಗಿಸೋದಕ್ಕೆ ಹೋಗಿದ್ದಾರೆ. ಈ ವೇಳೆ ಹಿಂದಿನಿಂದ ವೇಗವಾಗಿ ಬಂದಂತ ಕೆಎಸ್ಆರ್ಟಿಸಿ ಐರಾವತ ಬಸ್ ಡಿಕ್ಕಿಯಾಗಿದೆ. ಅಪಘಾತದ ರಭಸಕ್ಕೆ ಕಾರು ನಜ್ಜುಗುಜ್ಜಾಗಿ ಹೋಗಿದೆ. ಅಂತ್ಯ ಸಂಸ್ಕಾರಕ್ಕೆ ತೆರಳುತ್ತಾ ಇದ್ದಂತೆ ಒಂದೇ ಕುಟುಂಬದ 4 ಈಗ ಸಾವನ್ನಪ್ಪಿದ್ದಾರೆ. ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನಲ್ಲಿ ಹಾಗೆ ತುಮಕೂರು ಇವೆರಡೂ ಕೂಡ ಬಹಳ ಡೇಂಜರ್ ಆದಂತಹ ರಸ್ತೆ. ಎಷ್ಟೇ ಜಾಗರೂಕತೆಯಿಂದ ವಾಹನವನ್ನ ಚಲಾಯಿಸಿದ್ರೂ ಕೂಡ ನಮ್ಮ ಮೈಯೆಲ್ಲ ಕಣ್ಣಾಗಿರ್ಬೇಕು ಅಂತ ಇದಕ್ಕೆ ಹೇಳೋದು. ಸ್ವಲ್ಪ ಜಾಗರೂಕತೆ ತಪ್ಪಿದ್ರೂ ಕೂಡ ಮಸಣದ ಹಾದಿ ಅಂತೂ ಕನ್ಫರ್ಮ್. ಈ ತುಮಕೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಯಾವ ರೀತಿ ಅಂದ್ರೆ ದಿನಾ ಅಪಘಾತಗಳಲ್ಲಿ ಈಗ ನೋಡಿ, ಒಂದೇ ಕುಟುಂಬದ 4 ಸಾವನ್ನಪ್ಪಿದ್ದಾರೆ. ನಜ್ಗುಜ್ಜಾಗಿ ಹೋಗ್ಬಿಟ್ಟಿದೆ. ಹಿಂದೆಯಿಂದ ಬಂದಂತಹ ಒಂದು ಬಸ್ ವೇಗವಾಗಿ ಬರ್ತಾ ಇತ್ತು. ಯಾಕಂದ್ರೆ ಎಕ್ಸ್‌ಪ್ರೆಸ್ ವೇ ಅದು ಹೈವೇ ಆಗಿರೋದ್ರಿಂದ ಅಲ್ಲಿ ಯಾರು ಕೂಡ ಕಾರನ್ನು ನಿಲ್ಲಿಸಬಾರ್ದು. ಅದಕ್ಕೆ ದ್ವಿಚಕ್ರ ವಾಹನಕ್ಕೂ ಅವಕಾಶ ಇಲ್ಲ. ಆ ಒಂದು ರಸ್ತೆಯಲ್ಲಿ ಗಾಡಿಗಳು ಅತಿ ವೇಗವಾಗಿ ಬರ್ತಾ ಇರ್ತವೆ ಅಂತಾನೆ ದ್ವಿಚಕ್ರ ವಾಹನವನ್ನ ಅಲ್ಲಿ ಅಲೋ ಮಾಡ್ತಾ ಇಲ್ಲ. ಸರ್ವಿಸ್ ರೋಡ್ ನಲ್ಲಿ ಹೋಗೋದಕ್ಕೆ ಬಿಡ್ತಾರೆ. ಇನ್ನ ಎಲ್ಲಾ ವಾಹನಗಳು ಕೂಡ ಅತಿ ಸ್ಪೀಡ್ ನಲ್ಲಿ ಇರ್ತವೆ. ಮೊದಲು ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕು ಅಂದ್ರೆ 3 ಗಂಟೆ 3.5 ಗಂಟೆ ಆಗೋದು. ಈಗ 1 ಗಂಟೆಯಲ್ಲಿ ಹೋಗ್ತಾರೆ ಅಂತಂದ್ರೆ ಇನ್ನೆಷ್ಟು ಸ್ಪೀಡ್ ಇರುತ್ತೆ ಗಮನ ಹರಿಸಬೇಕಾಗತ್ತೆ ನಾವು. ದಶಪಥ ರೋಡ್ ಆಗಿರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ವಾಹನಗಳ ಸಂಚಾರ ಇದ್ದೇ ಇರುತ್ತೆ. ಅದು ಕೂಡ ಈ ಸಂದರ್ಭದಲ್ಲಂತೂ ವೇಗವಾಗಿ ವಾಹನಗಳು ಹೋಗ್ತಾ ಇರುತ್ತೆ. ಮೈಯೆಲ್ಲ ಕಣ್ಣಾಗಿರ್ಬೇಕನ್ನೋ ನೋಡಿ. ಇದಕ್ಕೇನೆ ಅಲ್ಲಿ ಎಕ್ಸಿಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಕನ್ಫ್ಯೂಸ್ ಆಗಿದೆ ಚಾಲಕನಿಗೆ. ಸೊ ಕಾರ್ನ ಸ್ವಲ್ಪ ಹಿಂದೆ ಮೂವ್ ಮಾಡಿ ಮುಂದೆ ಹೋಗೋಣ ಅನ್ನೋಷ್ಟರೊಳಗಡೆ ಬಂದು ಡಿಕ್ಕಿ ಹೊಡೆದ್ಬಿಟ್ಟಿದೆ. ಒಂದೇ ಕುಟುಂಬದ 4 ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಗಮನಿಸ್ತಾ ಇರ್ಬೋದು, ಕಾರ್ನಲ್ಲೇ ಇಬ್ರು ಸಾವನ್ನಪ್ಪಿರುವಂಥದ್ದು. ಅವರ ದಂಪತಿಯ ಫೋಟೋವನ್ನ ಅಂತ್ಯ ಸಂಸ್ಕಾರಕ್ಕೆ ತೆರಳುತ್ತಾ ಇದ್ದಂಥವರು ಇವರು ಕೂಡ ಮಸಣದ ಹಾದಿಯನ್ನು ಹಿಡಿದಿದ್ದಾರೆ.